So this is my final look. ನಾನಿವತ್ತು ನಿಮಗೆ ಸ್ವಿಸ್ ಬ್ಯೂಟಿಯಲ್ಲಿ ನನ್ನ ಫೇವ್ರೇಟ್ 5 ಪ್ರಾಡಕ್ಟ್ ಹಾಗೂ ನನಗೆ ಇಷ್ಟ ಆಗದಂತ 2 ಪ್ರಾಡಕ್ಟ್ ಯಾವ್ದಂತ ತಿಳಿಸ್ತೀನಿ. ನಿಮ್ಗೆಲ್ಲ ಗೊತ್ತೇ ಇದೆ ನನಗೆ ನಿಮ್ಮ ಹತ್ರ ಅಫೋರ್ಡೆಬಲ್ ಮೇಕಪ್ ಹಾಗೂ ಸ್ಕಿನ್ ಕೇರ್ ಗಳನ್ನು ಶೇರ್ ಮಾಡೋದು ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು ಆ ತರದೇ ಒಂದು ಅಫೋರ್ಡೆಬಲ್ ಅಂಡ್ ನನ್ನ ಫೇವ್ರೇಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು, ಅದು ಸ್ವಿಸ್ ಬ್ಯೂಟಿ. ಇವತ್ತು ನನ್ನ ಬಳಿ ಫುಲ್ ಫೇಸ್ ಆಫ್ ಮೇಕಪ್ ಸ್ವಿಸ್ ಬ್ಯೂಟಿಯಿಂದ ಕ್ರಿಯೇಟ್ ಮಾಡುವಷ್ಟು ಪ್ರಾಡಕ್ಟ್ಸ್ ಗಳಿವೆ. ಇವತ್ತು ನಾನು ಡಿಟೇಲ್ಡ್ ರಿವ್ಯೂ ಅಂತ ಕೊಡಲಾಯ್ತು, ಬಟ್ ಎಲ್ಲಾ ಪ್ರಾಡಕ್ಟ್ಸ್ ಗಳ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ, ಹೇಗೆ ಅದ್ರ ಟೆಕ್ಸ್ಚರ್ ಇದೆ ಅಂಡ್ ನನ್ಗೆ ಹೇಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು. ಈ ಎಲ್ಲಾ ಪ್ರಾಡಕ್ಟ್ಸ್ ಗಳ ಪ್ರೈಸ್ ಅನ್ನು ನಾನು ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಅಂಡ್ ಇದರದೆಲ್ಲ ಲಿಂಕ್ಸ್ ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಫಸ್ಟ್ ಥಿಂಗ್ಸ್ ಫಸ್ಟ್, ನಾನು ನನ್ನ ಮುಖವನ್ನು ಪ್ರೆಪ್ ಮಾಡಿ ಬಂದಿದ್ದೀನಿ, ಮಾಯಿಶ್ಚರೈಸರ್ ಹಾಕಿ ಸನ್ಸ್ಕ್ರೀನ್ ಹಚ್ಚಿ ಬಂದಿದ್ದೀನಿ ಅಷ್ಟೇ. ನಾನು ಫಸ್ಟ್ ಗೆ ಇವತ್ತು ಕನ್ಸೀಲರ್ ಅನ್ನ ಹಚ್ತೀನಿ ಆಯ್ತಾ. ಯಾಕೆ ಗೊತ್ತಾ, ಈ ಶೇಡ್ ಸ್ವಲ್ಪ ಡಾರ್ಕ್ ಇದೆ ನನ್ನ ಸ್ಕಿನ್ ಟೋನ್ ಗಿಂತ, ಸೊ ಕಲರ್ ಕರೆಕ್ಟಿಂಗ್ ಅಂಡ್ ಕನ್ಸೀಲರ್ ಇದು 2 ಕೆಲಸ ಮಾಡುತ್ತೆ ಇದು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಗೆ ನಾನು ಹಚ್ತೀನಿ. ಸೊ ದಿಸ್ ಇಸ್ ಲಿಟಲ್ ಡಾರ್ಕರ್. Let me apply it now. See. ಎಲ್ಲೆಲ್ಲ ನನ್ನ ಡಾರ್ಕ್ ಸ್ಪಾಟ್ ಇದೆ ಅಂಡ್ ಅಂಡರ್ ಐಗೆ ನಾನು ಕನ್ಸೀಲರ್ ಅನ್ನ ಹಚ್ಚಿದೀನಿ ಅಂಡ್ ನಾನೀಗ ಪ್ಯಾಕ್ ಅವರದ್ದು 219 ಕನ್ಸೀಲರ್ ಬ್ರಷ್ ಇಟ್ಕೊಂಡು ಅದರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ ಆಯ್ತಾ. ಕಾಣಿಸ್ತಿದೆ ಅಲ್ಲ, ಸ್ವಲ್ಪ ಆರೆಂಜ್ ಟಿಂಟ್ ಬಿಟ್ಟಿದೆ ಅಂಡ್ ಈ ಕನ್ಸೀಲರ್ ಬಗ್ಗೆ ನನ್ನ ಥಾಟ್ಸ್ ಮೀಡಿಯಂ ಕವರೇಜ್ ಕೊಡುತ್ತೆ. ಇಟ್ ಇಸ್ ಗುಡ್ ಬಟ್ ನಾಟ್ ದ ಬೆಸ್ಟ್ ಫ್ರಮ್ ಸ್ವಿಸ್ ಬ್ಯೂಟಿ. ನೆಕ್ಸ್ಟ್ ನಾವು ಫೌಂಡೇಶನ್ ಗೆ ಹೋಗೋಣ. ನನ್ನ ಹತ್ರ ಇವತ್ತು ಅವರದ್ದು ಈ ಸುಂದರವಾಗಿ ಕಾಣಿಸುವಂತಹ ಸ್ವಿಸ್ ಬ್ಯೂಟಿ ಪ್ರೈಮರ್ ಮೂವ್ಸ್ ಫೌಂಡೇಶನ್ ವೇಟ್ಲೆಸ್ ಸ್ಮೂತ್ ಅಂಡ್ ವೆಲ್ವೆಟ್ ಟಚ್ ಅಂತ ಹೇಳಿರೋ ಫೌಂಡೇಶನ್ ಇದೆ ಅಂಡ್ ನೋಡ್ಲಿಕ್ಕೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಫೌಂಡೇಶನ್ ಇದು ಒಂದು ವಿಷಯ ಏನಂದ್ರೆ ಇದು ಅವರ ಯೂಶುವಲ್ ಪ್ರೈಸ್ ರೇಂಜ್ ಗಿಂತ ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ ಇದ್ರದ್ದು ಪ್ರೈಸ್ ಅಂಡ್ ಇದ್ರ ಟೆಕ್ಸ್ಚರ್ ಬಂದ್ಬಿಟ್ಟು ಮೂಸಿ ಟೆಕ್ಸ್ಚರ್ ಇದೆ. ನಿಮ್ಗೆ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ ಎಲ್ಲ ಗೊತ್ತಿದೆ ಅಲ್ಲ, ಸೊ ಆ ತರದ ಟೆಕ್ಸ್ಚರ್ ತುಂಬಾ ಸ್ಮೂತ್ ಅಂಡ್ ತುಂಬಾ ಏರಿ ಇದ್ರದ್ದು ಕನ್ಸಿಸ್ಟೆನ್ಸಿ ಇದೆ ಅಂಡ್ ಕಾಣ್ಲಿಕ್ಕೆ ಹೀಗೆ ಕಾಣಿಸುತ್ತೆ. ಈ ಶೇಡ್ ನನಗೆ ರೈಟ್ ಮ್ಯಾಚ್ ಅಲ್ಲ, ನನ್ನ ಸ್ಕಿನ್ ಟೋನ್ ಗಿಂತ 1-2 ಸ್ಕಿನ್ ಟೋನ್ ಐ ಥಿಂಕ್ ಲೈಟರ್ ಇದೆ ಅಂಡ್ ನಾನ್ ತಗೊಂಡಿರೋ ಶೇಡ್ ನಂಬರ್ 6 ಬೇಜ್. ಐ ಥಾಟ್ ಇಟ್ ವಿಲ್ ಸೂಟ್ ಮೀ ಬಟ್ ನೋ ಇಟ್ ಡಸಂಟ್. ನೆವರ್ದಲೆಸ್ ಹಚ್ಚಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಈ ಫೌಂಡೇಶನ್ ಅನ್ನ ನಾನು ಕಫ್ಸ್ ಅಂಡ್ ಲ್ಯಾಶಸ್ F013 ಬ್ರಷ್ ಇಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಓಕೆ, ಇದ್ರ ಬಗ್ಗೆ ನನ್ನ ಥಾಟ್ಸ್. ಇದು ಆಯಿಲಿ ಸ್ಕಿನ್ ಅವರಿಗೆ ಪರ್ಫೆಕ್ಟ್ ಆಗದಂತ ಫೌಂಡೇಶನ್, ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಪೌಡರಿ ಟೆಕ್ಸ್ಚರ್ ಇದೆ ಅಂಡ್ ಏನು ಹೆವಿ ಅಂತ ಅನ್ಸಲ್ಲ ಮುಖದ ಮೇಲೆ. ಬಟ್ ಡ್ರೈ ಸ್ಕಿನ್ ಅವರಿಗೆ ಐ ಥಿಂಕ್ ಯು ಶುಡ್ ಅವಾಯ್ಡ್ ದಿಸ್ ಫೌಂಡೇಶನ್, ಯಾಕಂದ್ರೆ ತುಂಬಾ ಪೌಡರಿ ತರ ಇದರದ್ದು ಫಿನಿಶ್ ಇದೆ. ನಿಮ್ಮ ಡ್ರೈ ಪ್ಯಾಚಸ್ ಇದೆ ಅದರ ಮೇಲೆ ನಿಮ್ಗೆ ಕ್ಲಿಂಗ್ ಆಗೋ ತರ ಇದು ಫೀಲಿಂಗ್ ಕೊಡುತ್ತೆ. ಪರ್ಸನಲಿ ಐ ಡೆಂಟ್ ಲೈಕ್ ದಿಸ್ ಮಚ್, ಯಾಕಂದ್ರೆ ನನ್ನ ಕಾಂಬಿನೇಷನ್ ಸ್ಕಿನ್ ಅಂಡ್ ಮುಖವನ್ನು ಸ್ವಲ್ಪ ಡ್ರೈ ಮಾಡುತ್ತೆ. ನೆಕ್ಸ್ಟ್ ಲೆಟ್ ಇಸ್ ಮೂವ್ ಆನ್ ಟು ದ ಬ್ಲಶ್, ನನ್ನ ಫೇವ್ರೇಟ್ ಪಾರ್ಟ್ ಅಂಡ್ ಐ ಹ್ಯಾವ್ ಸ್ವಿಸ್ ಬ್ಯೂಟಿ ಅವರದ್ದು ಕ್ರೇಜ್ ರೇಂಜ್ ಅಂತ ಬರುತ್ತೆ. ಅವರದ್ದು 2-3 ರೇಂಜ್ ಇದೆ ಆಯ್ತಾ, ಕ್ರೇಜ್, ಸೆಲೆಕ್ಟ್ ಅಂಡ್ ಸ್ವಿಸ್ ಬ್ಯೂಟಿ ನಾರ್ಮಲ್ ರೇಂಜ್. ಸೊ ಈ ಕ್ರೇಜ್ ರೇಂಜ್ ಇದು ಲಿಪ್ ಅಂಡ್ ಚೀಕ್ ಮ್ಯಾಕ್ರೋನ್ ಅಂಡ್ ಐ ಆಮ್ ಇನ್ ದ ಶೇಡ್ ಆಪಲ್ ಪೈ 03 ಅಂಡ್ ದಿಸ್ ಇಸ್ ಹೌ ದ blush looks like. I love this blush. I think ಇದರ ಬಗ್ಗೆ ನಾನು ರಿವ್ಯೂ ಕೊಟ್ಟಿದ್ರೆ ಅದು ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಅಂಡ್ ಟೆಕ್ಸ್ಚರ್ ಕೂಡ ತುಂಬಾ ಸಾಫ್ಟ್ ಅಂಡ್ ಸ್ಮೂತ್ ಆಗಿದೆ. ಸ್ವಲ್ಪ ಲಿಟಲ್ ಗೋಸ್ ಅ ಲಾಂಗ್ ವೇ ಹೇಳ್ತಾರಲ್ಲ ಹಾಗೆ ಸ್ವಲ್ಪ ತಗೊಂಡ್ರೆ ಸಾಕು. ಈ ಬೆರಳಲ್ಲಿ ಹೀಗೆ ತಗೊಂಡಿದ್ದೀನಿ ಅಂಡ್ ಡೈರೆಕ್ಟ್ ಆಗಿ ನಾನು ಎಲ್ಲೆಲ್ಲ ನನಗೆ ಬ್ಲಶ್ ಬೇಕು ಅಲ್ಲಿ ಹಚ್ತಿದ್ದೀನಿ. ಯೂಶುವಲಿ ನಾನು ಹೀಗೆ ಮೇಲೆ ಹಚ್ಚೋದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಲ್ಲಿ ಮೂಗಿನ ಹತ್ರ ಸ್ವಲ್ಪ ಅಂಡ್ ಇಲ್ಲಿ ಚಿನ್ನಿಗೆ ಸ್ವಲ್ಪ. ಓಕೆ, ಬೆರಳಲ್ಲೇ ಬ್ಲೆಂಡ್ ಮಾಡ್ಬೋದು. ಒಂದ್ ಸೈಡ್ ಬೇಕಾದ್ರೆ ನಾನು ಬೆರಳಲ್ಲಿ ಬ್ಲೆಂಡ್ ಮಾಡಿ ತೋರಿಸ್ತೀನಿ. ಈಗ ನಿಮ್ಗೆ ಬ್ಲಶ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಬಹುದು, ಬಟ್ ಇದನ್ನು ನಾವು ಪೌಡರ್ ಎಲ್ಲ ಮಾಡಿದ ನಂತರ ಫುಲ್ ಫೇಸ್ ಆಫ್ ಮೇಕಪ್ ಮಾಡಿದ ನಂತರ ಅಷ್ಟೊಂದು ಗೊತ್ತಾಗಲ್ಲ ಆಯ್ತಾ. ಇವಾಗ ನಾನು ಇನ್ನೊಂದ್ ಸೈಡ್ ಅನ್ನ ಕಪ್ಸ್ ಅಂಡ್ ಲ್ಯಾಶಸ್ ಇದು ಈ ಬ್ರಷ್ ಅನ್ನ ತಗೊಂಡ್ಬಿಟ್ಟು, ಬ್ಲಶ್ ಬ್ರಷ್ ಇದು, ಅದನ್ನ ತಗೊಂಡ್ಬಿಟ್ಟು ನಾನು ಬ್ಲೆಂಡ್ ಮಾಡ್ತೀನಿ. ಆಬ್ವಿಯಸ್ಲಿ ಬ್ಲಶ್ ಅಲ್ಲಿ ನಿಮ್ಗೆ ಅಷ್ಟೊಂದು ಕವರೇಜ್ ಕೊಡಲ್ಲ, ಸ್ವಲ್ಪ ಡಿಫ್ಯೂಸ್ಡ್ ಆಗಿರೋ ಲುಕ್ ಕೊಡುತ್ತೆ ಅಂಡ್ ಆ ಫ್ಲಶ್ ಆಫ್ ಕಲರ್ ಕೊಡುತ್ತೆ. ಸೊ ಬ್ರಷ್ ನೀವು ಬೇಕಾದ್ರೆ ಯೂಸ್ ಮಾಡಬಹುದು, ನಿಮ್ಗೆ ಹೈಲಿ ಪಿಗ್ಮೆಂಟೆಡ್ ಬ್ಲಶ್ ಬೇಡ ಅಂದ್ರೆ. ಸೊ ಇದನ್ನು ಕೂಡ ನಾನು ಬ್ರಷ್ ಇಂದ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ. ಸೊ ದಿಸ್ ಗಿವ್ಸ್ ದಟ್ ನ್ಯಾಚುರಲ್ ಲುಕ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನೀವು ಇದನ್ನ ಯೂಸ್ ಮಾಡೋದು. ಬಟ್ ಡೇ ಟು ಡೇ ನೀವು ಈ ಕ್ರೀಮ್ ಬ್ಲಶ್ ಅನ್ನು ಯೂಸ್ ಮಾಡ್ತಿದ್ರೆ ಬೆರಳಲ್ಲಿ ಯೂಸ್ ಮಾಡೋದು ಒಳ್ಳೇದು ಅಂಡ್ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಕಡಿಮೆ ತಗೊಳ್ಳಿ ಆಯ್ತಾ. ಸೊ ಲುಕ್ ಎಟ್ ದಿಸ್ ನಾವು. ಈಗ ನಿಮ್ಗೆ ಏನು ಜಾಸ್ತಿ ಅಂತ ಕಾಣಿಸಲ್ಲ. ಇವಾಗ
ನಿಮ್ಗೆ ಬೇಕಾದ್ರೆ ಸ್ವಿಸ್ ಬ್ಯೂಟಿ ಅವರದ್ದು ಒಂದು ಪ್ಯಾಲೆಟ್ ಬರುತ್ತೆ, ಫೇಸ್ ಪ್ಯಾಲೆಟ್, ಅದನ್ನ ಯೂಸ್ ಮಾಡಬಹುದು. ನಾನು ಯೂಸ್ ಮಾಡಿಲ್ಲ. ನಿಮ್ಗೆ ಅದರ ರಿವ್ಯೂ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ತರಿಸಿ ನಾನು ಯೂಸ್ ಮಾಡಿ ಅದರ ರಿವ್ಯೂ ಅನ್ನು ನಿಮ್ಗೆ ಕೊಡ್ತೀನಿ. ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ಐಬ್ರೋಸ್ ಆಯ್ತಾ, ಯಾಕಂದ್ರೆ ನನ್ನ ಐಬ್ರೋಸ್ ತುಂಬಾ ಕಡಿಮೆ ಇದೆ, ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇದೆ, ತುಂಬಾ ಸ್ಪಾರ್ಸ್ ಆಗಿದೆ. ಸೊ ಐ ನೀಡ್ ಅ ಗುಡ್ ಐಬ್ರೋ ಪೆನ್ಸಿಲ್. ಸೊ ಅದಕ್ಕೋಸ್ಕರ ಪೌಡರ್ ಮಾಡೋ ಮುಂಚೆ ನಾನು ಐಬ್ರೋಸ್ ಅನ್ನ ಹಚ್ಚಲಿಕ್ಕೆ ಇಷ್ಟಪಡ್ತೀನಿ. ಸೊ ಐ ಹ್ಯಾವ್ ದಿಸ್ ವಿತ್ ಮೀ. ದಿಸ್ ಇಸ್ ಸ್ವಿಸ್ ಬ್ಯೂಟೀಸ್ ಮೈಕ್ರೋ ಪ್ರಿಸಿಷನ್ ಐಬ್ರೋ ಪೆನ್ಸಿಲ್ ಅಂಡ್ ಐ ಆಮ್ ಇನ್ ದ ಶೇಡ್ 4 ಗ್ರೇ ಬ್ಲಾಕ್. ನನಗೆ ಗ್ರೇ ಬ್ಲಾಕ್ ಮ್ಯಾಚ್ ಆಗುತ್ತೆ, ಯಾಕಂದ್ರೆ ಇಲ್ಲೆಲ್ಲ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪ ಗ್ರೇಶ್ ಬ್ಲಾಕ್ ಇರೋ ಟಿಂಟ್ ನನಗೆ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಬೇಕಾದ್ರೆ ಬ್ರೌನಿಗೆ ಹೋಗ್ಬೋದು. ಡಾರ್ಕ್ ಬ್ರೌನ್ ಎಲ್ಲ ಇಂಡಿಯನ್ ಸ್ಕಿನ್ ಟೋನಿಗೆ ಚೆನ್ನಾಗಿ ಕಾಣಿಸುತ್ತೆ ಆಯ್ತಾ. ನಿಮ್ಮ ಐಬ್ರೋಸ್ ಚೆನ್ನಾಗಿದ್ರೆ, ದಪ್ಪ ಆಗಿದ್ರೆ, ಸ್ವಲ್ಪ ಅಲ್ಲಿ ಇಲ್ಲಿ ಫಿಲ್ ಮಾಡಬೇಕು ಅಂಡ್ ಸ್ವಲ್ಪ ಶೇಪ್ ಕೊಡ್ಬೇಕಂತ ಅಷ್ಟೇ ಇದ್ರೆ ಯು ಕ್ಯಾನ್ ಗೋ ಫಾರ್ ಡಾರ್ಕ್ ಬ್ರೌನ್. ನಿಮ್ಗೆ ನಾನು ನನ್ನ ಐಬ್ರೋಸ್ ಅನ್ನ ಹೇಗೆ ಮಾಡ್ತೀನಿ ಅಂತ ಗೊತ್ತಿದೆ. ಸೊ ಸೇಮ್ ಟೆಕ್ನಿಕ್ ನಾನು ಯೂಸ್ ಮಾಡ್ತೀನಿ. ಇದರಲ್ಲಿ ಒಂದ್ ಸೈಡ್ ಅಲ್ಲಿ ಪೆನ್ಸಿಲ್ ಸಿಗುತ್ತೆ, ಇನ್ನೊಂದ್ ಸೈಡ್ ಅಲ್ಲಿ ಸ್ಪೂಲಿ ಸಿಗುತ್ತೆ. ಸೊ ಲೆಟ್ ಮಿ ಡೂ ಮೈ ಐಬ್ರೋಸ್ ನಾವ್. Can you see the difference? So ಅದಕ್ಕೋಸ್ಕರ ಐಬ್ರೋಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಯೋರ್ ಮೇಕಪ್ ಆಯ್ತಾ. ನಾವು ಐಬ್ರೋಸ್ ಅನ್ನ ನೆಗ್ಲೆಕ್ಟ್ ಮಾಡಬಹುದು, ಬಟ್ ಅ ಗುಡ್ ಡಿಫೈನ್ಡ್ ಐಬ್ರೋಸ್ ವಿಲ್ ಮೇಕ್ ಯೋರ್ ಮೇಕಪ್ ಲುಕ್ ಮೋರ್ ಸೊಫಿಸ್ಟಿಕೇಟೆಡ್. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಪೌಡರ್. ನನ್ನ ಹತ್ರ ಸ್ವಿಸ್ ಬ್ಯೂಟಿ ಅವರದು ಅಲ್ಟ್ರಾ ಫೈನ್ ಫಿನಿಶ್ ಪೌಡರ್ ಇದೆ. ಇದು ಸೆಟ್ಟಿಂಗ್ ಪೌಡರ್ ಅಲ್ಲ, ಇದು ಫಿನಿಶ್ ಪೌಡರ್. ಸೊ ಇದನ್ನ ನಾವು ಇಡೀ ಮುಖದ ಮೇಲೆ ಹಚ್ಬಹುದು. ಅಂಡ್ ಐ ಆಮ್ ಇನ್ ದ ಶೇಡ್ 02 ಬನಾನಾ. ಸೊ ದಿಸ್ ಇಸ್ ದ ಪ್ಯಾಕೇಜಿಂಗ್. ತುಂಬಾ ಕ್ಲಾಸಿ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ತರ ಇಲ್ಲಿ ಒಂದು ಸ್ಪಂಜ್ ನಿಮ್ಗೆ ಸಿಗುತ್ತೆ ವಿಚ್ ಇಸ್ ವೆರಿ ಯೂಸ್ಫುಲ್. ಅಂಡ್ ಇಲ್ಲಿ ನಿಮ್ಗೆ ಒಳಗೆ ಆಕ್ಚುಯಲ್ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿ ಒಂದು ಮೆಶ್ ತರ ಕೊಟ್ಟಿರ್ತಾರೆ, ಸೊ ಅಲ್ಲಿಂದ ಪ್ರಾಡಕ್ಟ್ ಬರುತ್ತೆ. ಈ ತರ ಮಾಡಿ ನೀವು ನಿಮ್ಗೆ ಎಲ್ಲೆಲ್ಲ ಬೇಕು, ಯೂಶುವಲಿ ಫಿನಿಶಿಂಗ್ ಪೌಡರ್ ಇಡೀ ಮುಖಕ್ಕೆ ಹಚ್ತಾರೆ, ಬಟ್ ನಾನು ನನ್ನ ಅಂಡರ್ ಐ ಅನ್ನ ಸೆಟ್ ಮಾಡ್ಲಿಕ್ಕೆ ಹಚ್ತಾ ಇದ್ದೀನಿ. ದಿಸ್ ಸೆಟ್ಸ್ ಮೈ ಅಂಡರ್ ಐ ರಿಯಲಿ ಗುಡ್ ಆಯ್ತಾ. ಓನ್ಲಿ ಥಿಂಗ್ ಇಸ್ ನಿಮ್ಮ ಡ್ರೈ ಸ್ಕಿನ್ ಆಗಿದ್ರೆ ಇದು ನಿಮ್ಮ ಸ್ಕಿನ್ ಅನ್ನು ಇನ್ನೂ ಸ್ವಲ್ಪ ಡ್ರೈ ಮಾಡ್ಬೋದು. ದಿಸ್ ಸೆಟ್ಸ್ ಮೈ ಮೇಕಪ್ ಇನ್ ಪ್ಲೇಸ್. ಇದನ್ನ ನಾನು ಐ ಥಿಂಕ್ 2-3 ಬಾರಿ ಮಾತ್ರ ಯೂಸ್ ಮಾಡಿದ್ದೀನಿ. ಸೊ ಇಷ್ಟು ಬೇಗ ರಿವ್ಯೂ ಕೊಡ್ಲಿಕ್ಕೆ ನಾನು ಬರಲ್ಲ, ಬಟ್ ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್ ಈಗ ಸದ್ಯಕ್ಕೆ. ಸೊ ಇನ್ನು ಮುಂದೆ ನಾನು ನಿಮ್ಗೆ ರಿವ್ಯೂ ಅನ್ನ ಕೊಡ್ತೀನಿ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಐಸ್. ಐಸ್ಗೆ ಫಸ್ಟ್ ನನ್ನ ಹತ್ರ ಅವರದ್ದು ಅಲ್ಟಿಮೇಟ್ ಶಾಡೋ ಪ್ಯಾಲೆಟ್ ಇದೆ ಅಂಡ್ ದಿಸ್ ಇಸ್ ಇನ್ ದ ಶೇಡ್ 04. ನಾನು ಇದನ್ನು ತುಂಬಾ ಮುಂಚೆ ಖರೀದಿಸಿದ್ದೆ ಅಂಡ್ ಎವ್ರಿ ಡೇ ಯೂಸಿಗೆ ನಾನು ಯೂಸ್ ಮಾಡ್ತಿದ್ದೆ, ಯಾಕಂದ್ರೆ ಇದು ನ್ಯೂಟ್ರಲ್ ಶೇಡ್ಸ್ ಗಳಲ್ಲಿದೆ ವಿಚ್ ಗೋಸ್ ವೆಲ್ ವಿತ್ ಆರ್ ಸ್ಕಿನ್ ಟೋನ್. ಸೊ ಅದಕ್ಕೋಸ್ಕರ ನಾನು ಈಗ ಈ ಶೇಡ್ ಅನ್ನ ಆಯ್ತಾ ಈಗ ನನ್ನ ಇಡೀ ಐ ಲಿಡ್ ಮೇಲೆ, ಆಕ್ಚುಲಿ ಕ್ರೀಸ್ ಇಂದ ಸ್ವಲ್ಪ ಕೆಳಗೆ ಅಂಡ್ ಸ್ವಲ್ಪ ಮೇಲೆ ಹಚ್ತಾ ಇದ್ದೀನಿ. ಸೊ ಜಸ್ಟ್ ಫಾರ್ ದಟ್ ಒಂದು ಗ್ರೇಡಿಯಂಟ್ ಕೊಡ್ಲಿಕ್ಕೆ. ಇದರದ್ದು ಮ್ಯಾಟ್ ಶೇಡ್ಸ್ ಗಳು ತುಂಬಾ ಪಿಗ್ಮೆಂಟೆಡ್ ಆಗಿದೆ ಅಂಡ್ ಶಿಮರ್ ಶೇಡ್ಸ್ ಗಳು ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಯಾಕಂದ್ರೆ ಅಷ್ಟೊಂದು ಪಿಗ್ಮೆಂಟ್ ಇಲ್ಲ. ಸೊ ಲೆಟ್ ಮಿ ಅಪ್ಲೈ ದಿಸ್ ಹಿಯರ್. ಓಕೆ, ದಿಸ್ ಇಸ್ ಹೌ, ಹೀಗೆ ನಾನು ಹೇಳಿದ್ದು ನೋಡಿ. ಓಕೆ, ಇಷ್ಟೇ, ಇದಕ್ಕಿಂತ ಜಾಸ್ತಿ ಏನು ಮಾಡ್ಲಿಕ್ಕಿಲ್ಲ ನಮ್ಗೆ. ಜಸ್ಟ್ ಸ್ವಲ್ಪ ಕಲರ್ ಕೊಟ್ಟಿದೆ ಅಷ್ಟೇ ಆ ಐಲಿಡಿಗೆ. ಕೆಳಗೆ ಕೂಡ ನಾನು ಸ್ವಲ್ಪ ಅದನ್ನೇ ಸ್ಮಜ್ ಮಾಡ್ತಾ ಇದ್ದೀನಿ. ಡನ್. ಈ ಐ ಶಾಡೋ ಪ್ಯಾಲೆಟ್ ಅಲ್ಲಿ ನಾನು ಇಷ್ಟೇ ಮಾಡ್ತೀನಿ. ಅಂಡ್ ಈ ಐ ಶಾಡೋ ಪ್ಯಾಲೆಟ್ ಬಗ್ಗೆ ಹೇಳಿದ್ರೆ ನಾನು ಆಲ್ರೆಡಿ ಮ್ಯಾಟ್ ಅಂಡ್ ಶಿಮರ್ ಶೇಡ್ಸ್ ಬಗ್ಗೆ ಹೇಳಿದ್ದೀನಿ. ಐ ಲೈಕ್ ದಿಸ್ 9 pan ಐ ಶಾಡೋ ಪ್ಯಾಲೆಟ್, ಬಟ್ ನಾಟ್ ಟು ದ ಎಕ್ಸ್ಟೆಂಟ್ ದಟ್ ವಾವ್ ಅಂತ ಹೇಳೋಷ್ಟೇನಿಲ್ಲ. ಇಟ್ ಇಸ್ ಅನ್ ಆವರೇಜ್ ಐ ಶಾಡೋ ಪ್ಯಾಲೆಟ್. ಈಗ ಇದಕ್ಕಿಂತ ಚೆನ್ನಾಗಿರೋ ಪ್ಯಾಲೆಟ್ಸ್ ಗಳು ಬರುತ್ತೆ. ಈವನ್ ಸ್ವಿಸ್ ಬ್ಯೂಟಿ ಅಲ್ಲೇ ತುಂಬಾ ಚೆನ್ನಾಗಿರೋ ಪ್ಯಾಲೆಟ್ಸ್ ಬಂದಿದೆ. ಸೊ ನೆಕ್ಸ್ಟ್ ನಾನು ಅದನ್ನೇ ಹೇಳಿಕ್ಕಿದ್ದೀನಿ. ಆಕ್ಚುಲಿ ಸ್ವಿಸ್ ಬ್ಯೂಟಿ ಅವರದ್ದು ಲಸ್ಟರ್ ಪ್ಯಾಲೆಟ್. ಈ ಪ್ಯಾಲೆಟ್ ನಿಮ್ಗೆ ಸಿಕ್ಕಿದ್ರೆ ಬಿಡ್ಬೇಡಿ. ಇದ್ರದ್ದು ಮ್ಯಾಟ್ ಶೇಡ್ಸ್ ಗಳು ನಂಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕಂದ್ರೆ ನನ್ನ ಹತ್ರ ಇರೋದು ಆಲ್ ಒಂದು ಗ್ಲಿಟರ್ ಅಂಡ್ ಎಲ್ಲ ಶಿಮರ್ಸ್ ಇರೋ ಐ ಶಾಡೋ ಪ್ಯಾಲೆಟ್ ಅಂಡ್ ದಿಸ್ ಇಸ್ ರಿಯಲಿ ಗುಡ್. ಶಿಮರ್ ಶೇಡ್ಸ್ ಗಳು ಇಸ್ ಟು ಡೈ ಫಾರ್. ತುಂಬಾ ಕ್ರೀಮಿ ಆಗಿ ಸ್ಮೂತ್ ಆಗಿದೆ. ಐ ಲವ್ ದಿಸ್ ಪ್ಯಾಲೆಟ್. ಇದರಲ್ಲಿ 3-4 ಶೇಡ್ ಏನೋ ಬರುತ್ತೆ. ಎಲ್ಲ ಬೇಕಾದ್ರೂ ನಾನು ಖರೀದಿಸ್ಲಿಕ್ಕಿದ್ದೀನಿ, ಯಾಕಂದ್ರೆ ಇದ್ರದ್ದು ಪ್ರೈಸ್ ಪಾಯಿಂಟ್ ಇಸ್ ಸಚ್ ಗ್ರೇಟ್. ನನ್ಗೆ ಇದರಲ್ಲಿ ಒಂದು ಶಿಮರ್ ಶೇಡ್ ಸಿಕ್ಕಿದೆ ಅಂಡ್ ಐ ಡಿಂಟ್ ಲೈಕ್ ಇಟ್ ಮಚ್, ಯಾಕಂದ್ರೆ ಆಲ್ರೆಡಿ ಬ್ರೇಕ್ ಆಗಿ ಬಂದಿತ್ತು ಅಂಡ್ ಸ್ವಲ್ಪ ಡ್ರೈ ಆಗಿದೆ. ಬಟ್ ದೀಸ್ ಆರ್ ವೆರಿ ಕ್ರೀಮಿ. ನಾನೀಗ ಈ ಶೇಡ್ ಅನ್ನ ತಗೊಳ್ತಿದ್ದೀನಿ ಅಂಡ್ ನನ್ನ ಇಡೀ ಐಲಿಡ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ ಆಯ್ತಾ. ಸಿ ವಾವ್, ಬಟರಿ ಸ್ಮೂತ್.
ಕೆನ್ ಯು ಸಿ ದಟ್ ಎಷ್ಟು ಚೆನ್ನಾಗಿ ಒಂದು ವೆಟ್ ಲುಕ್, ಒಂದು ಶೈನಿ ಲುಕ್ ನನ್ನ ಕಣ್ಣಿಗೆ ಕೊಡ್ತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್. ಇದನ್ನ ನಾನು ಎಷ್ಟೊಂದು ಬಾರಿ ಹೇಳಿದ್ದೀನಿ, ಇದು ಸ್ವಿಸ್ ಬ್ಯೂಟಿ ಅವರದು ಹೋಲೋಗ್ರಾಫಿಕ್ ಐ ಲೈನರ್ ಅಂಡ್ ನನ್ನ ಹತ್ರ ಇರೋ ಶೇಡ್ 06 ಕಲರ್ಡ್. ಸೊ ಈ ತರ ಕಾಣಿಸುತ್ತೆ, ಒಂದು ಬ್ಲೂ ಗ್ರೀನ್ ಶಿಫ್ಟ್ ನಿಮ್ಗೆ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾನು ಐ ಲೈನರ್ ತರ ಹಚ್ತೀನಿ. ಈ ಶಾಂಪೇನ್ ಶೇಡ್ ಜೊತೆ ಆ ಬ್ಲೂ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಬಗ್ಗೆ ನಾನು ತುಂಬಾ ಮಾತಾಡಿದ್ದೀನಿ. ಇದು ಟ್ರಾನ್ಸ್ಫರ್ ಪ್ರೂಫ್ ಆಗಿದೆ, ದಟ್ ಇಸ್ ಒನ್ ಬಿಗ್ ಥಿಂಗ್. ಯಾಕಂದ್ರೆ ಶಿಮರ್ಸ್ ಅಲ್ಲಿ ಈ ತರ ಮಲ್ಟಿಕ್ರೋಮ್ ಇಫೆಕ್ಟ್ ಇರೋ ಶಿಮರ್ಸ್ ಅಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಅಥವಾ ಸ್ಮಜ್ ಆಗದೆ ಇರುವಂತ ಪೆನ್ಸಿಲ್ಗಳು ಸಿಗೋದು ತುಂಬಾ ಕಷ್ಟ. ನೆಕ್ಸ್ಟ್ ನಾನು ಈ ಪೌಡರ್ ಅನ್ನು ಸ್ವಲ್ಪ ತೆಗಿತೀನಿ ಆಯ್ತಾ, ಅಲ್ಲಲ್ಲಿ ಪೌಡರ್ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಸ್ವಿಸ್ ಬ್ಯೂಟಿ ಅವರದು ಪ್ರಿಸಿಷನ್ ಥಿಕ್ನಿಂಗ್ ಲಾಂಗ್ ಲ್ಯಾಶ್ ಮಸ್ಕಾರ ಪರ್ಮನೆಂಟ್ ಲೆಂತ್ನಿಂಗ್. ಇದು ಆಕ್ಚುಲಿ ಒಂದು ಲೆಂತ್ನಿಂಗ್ ಮಸ್ಕಾರ, ಸ್ವಲ್ಪ ವಾಲ್ಯೂಮ್ ಕೂಡ ಕೊಡುತ್ತೆ. ಬಟ್ ಐ ಹ್ಯಾವ್ ಮೈ ಥಾಟ್ಸ್ ಅಬೌಟ್ ದಿಸ್. ಐ ಡೋಂಟ್ ಲೈಕ್ ದಿಸ್ ಮಸ್ಕಾರ. ಯಾಕೆ ಗೊತ್ತಾ, ತುಂಬಾ ತಿನ್ ಇದ್ರದ್ದು ಕನ್ಸಿಸ್ಟೆನ್ಸಿ ಇದೆ ಅಂಡ್ ಇದ್ರದ್ದು ವಾಂಡ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ವಿಚ್ ಏನಾಗುತ್ತೆ ಅಂದ್ರೆ ಹಚ್ಚುವಾಗ ಕೆಳಗಿನ ಲ್ಯಾಶಸ್ ಮೇನ್ಲಿ ಕೆಳಗೆ ಎಲ್ಲಾ ಕಡೆ ನನ್ನದು ಹಚ್ಚುತ್ತೆ. ನಾನು ಇಷ್ಟೊಂದು ಮಸ್ಕಾರ ಟ್ರೈ ಮಾಡಿದ್ದೀನಿ, ನನಗೆ ಫಸ್ಟ್ ಟೈಮ್ ಈ ತರ ಪ್ರಾಬ್ಲಮ್ ಆಗಿರೋದು. ತುಂಬಾ ಜನರಿಗೆ ಈ ಮಸ್ಕಾರ ಇಷ್ಟ, ಬಟ್ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ದಿಸ್. ಅಂಡ್ ಇದು ಡ್ರೈ ಆಗ್ಲಿಕ್ಕೆ ಕೂಡ ತುಂಬಾ ಟೈಮ್ ತಗೊಳುತ್ತೆ ಆಯ್ತಾ. ಅಂಡ್ ಆಲ್ಸೋ ದಿಸ್ ಇಸ್ ಅ ವಾಟರ್ ಪ್ರೂಫ್ ಮಸ್ಕಾರ. ಕ್ಯಾನ್ ಯು ಸಿ ದಟ್ ಅಷ್ಟೊಂದು ಕರ್ಲ್ ಕೂಡ ಮಾಡ್ಲಿಲ್ಲ ಅಂಡ್ ವಾಲ್ಯೂಮ್ ಕೂಡ ಕೊಡ್ಲಿಲ್ಲ, ಬಟ್ ಸ್ವಲ್ಪ ಲೆಂತ್ ಕೊಡ್ತಾ ಇದೆ ಅಷ್ಟೇ. ಇಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನೀವು ಕ್ಲೋಸ್ ಅಪ್ ಆಗಿ ನೋಡಿದ್ರೆ ಇಲ್ಲಿ ಕೆಳಗೆ ನಂದು ಸ್ವಲ್ಪ ಟಚ್ ಆಗಿದೆ ಮಸ್ಕಾರ, ವಿಚ್ ಐ ಡೋಂಟ್ ಲೈಕ್. ಬಟ್ ಆಪ್ಷನ್ ಇಲ್ಲ, ಇವತ್ತು ಒನ್ ಬ್ರ್ಯಾಂಡ್ ಟ್ಯುಟೋರಿಯಲ್ ಮಾಡೋದ್ರಿಂದ ನಾನು ಇದೇ ಮಸ್ಕಾರನ ಹಚ್ಬೇಕಾಗತ್ತೆ. ಅಂಡ್ ಇನ್ನೂ ಸ್ವಲ್ಪ ಡ್ರೈ ಆಗ್ಲಿಲ್ಲ ಆಯ್ತಾ, ವೆಟ್ ಇದೆ. ಅಂಡ್ ಅದಕ್ಕೋಸ್ಕರ ಈಗ ನಾನು ಮೇಕಪ್ ಸ್ಪ್ರೇ ಅನ್ನು ಹಚ್ಚಲ್ಲ. ಲೆಟ್ ಮಿ ಡೈರೆಕ್ಟ್ಲಿ ಗೋ ಟು ಮೈ ಲಿಪ್ಸ್. ಲಿಪ್ಸಿಗೆ ನನ್ನ ಹತ್ರ ಈ 2 ಪ್ರಾಡಕ್ಟ್ಸ್ ಗಳ ಕಾಂಬಿನೇಷನ್ ಇದೆ. ಇದು ಸ್ವಿಸ್ ಬ್ಯೂಟಿ ಅವರದು ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ ಅಂಡ್ ದಿಸ್ ಇಸ್ ಇನ್ ದ ಶೇಡ್ ಡಾರ್ಕ್ ಚಾಕ್ಲೇಟ್ 02. ಅಂಡ್ ಲಿಪ್ಸ್ಟಿಕ್ ನನ್ನ ಹತ್ರ ಇರೋದು ಸ್ವಿಸ್ ಬ್ಯೂಟಿ ಅವರದು ನಾನ್ ಟ್ರಾನ್ಸ್ಫರ್ ಲಿಪ್ಸ್ಟಿಕ್ ಅಂಡ್ ದಿಸ್ ಇಸ್ ಇನ್ ದ ಶೇಡ್ 430 ಸ್ಪೈಸ್ ನೂಡ್. ಈ ಸ್ಪೈಸ್ ನೂಡ್ ಇದೆ ಅಲ್ವಾ, ಸ್ವಲ್ಪ ಕೂಲ್ ಟೋನ್ ಬ್ರೌನ್ ತರ ಇದೆ. ಅಂಡ್ ಬರೇ ಲಿಪ್ಸ್ ಮೇಲೆ ನೀವು ಮೇನು ಮೇಕಪ್ ಇಲ್ದೆ ಹಾಕಿದ್ರೆ ಇದೊಂಥರ ಡಿಫ್ರೆಂಟ್ ಆಗಿ ಕಾಣಿಸ್ಬೋದು. ಅಂದ್ರೆ ನಿಮ್ಗೆ ಸ್ವಲ್ಪ ಇದು ವಾಶ್ ಆಫ್ ಮಾಡ್ಬೋದು, ಬಟ್ ದ ಶೇಡ್ ಇಸ್ ರಿಯಲಿ ಗುಡ್. ನಂಗೆ ತುಂಬಾ ಇಷ್ಟ, ಯಾಕಂದ್ರೆ ತುಂಬಾ ಬ್ರೌನ್ ನ್ಯೂಡ್ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡೈಮೆನ್ಷನ್ ಕೊಡ್ಲಿಕ್ಕೆ ನಾನು ಈ ಲಿಪ್ ಲೈನರ್ ಅನ್ನ ಹಚ್ತಾ ಇದ್ದೀನಿ. ಈ ಲಿಪ್ ಲೈನರ್ ಬಗ್ಗೆ ಹೇಳ್ಬೇಕಿದೆ, ಇದೊಂದು ವುಡನ್ ಪೆನ್ಸಿಲ್, ನೀವು ಶಾರ್ಪನ್ ಮಾಡ್ಬೇಕಾಗತ್ತೆ. ಅಂಡ್ ಸ್ವಲ್ಪ ಡ್ರೈಯಿಂಗ್ ಅನ್ಸುತ್ತೆ, ಸ್ವಲ್ಪ ಅಷ್ಟೊಂದು ಸ್ಮೂತ್ ಇಲ್ಲ, ಯಾಕಂದ್ರೆ ಇದಕ್ಕಿಂತ ಸ್ಮೂತ್ ಆಗಿರೋ ಪೆನ್ಸಿಲ್ ಗಳನ್ನ ನಾನು ಯೂಸ್ ಮಾಡಿದೀನಿ ಈಗ. ಸೊ ಅದಕ್ಕೋಸ್ಕರ ಇದು ತುಂಬಾ ಮುಂಚೆ ಬಂದಿರೋದು. ಅಂಡ್ ಆ ಟೈಮಿಗೆ ಕಂಪೇರ್ ಮಾಡುವಾಗ ಇದು ತುಂಬಾ ಚೆನ್ನಾಗಿತ್ತು. ಅಂಡ್ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲಾ ಶೇಡ್ಸ್ ಗಳಿದೆ ಇದ್ರದ್ದು. ಐ ಥಿಂಕ್ 10 ಬರುತ್ತೆ. ಅಂಡ್ ಅವಾಗ ಇದರಲ್ಲಿ ಆಫರ್ ನಡೀತಿತ್ತು. ಐ ಥಿಂಕ್ 500 rupeesಗೆ ಎಲ್ಲ 10 ಶೇಡ್ಸ್ ನಿಮ್ಗೆ ಸಿಗ್ತಿತ್ತು. ಸೊ ಅವಾಗ ಖರೀದಿಸಿದ್ದು ಅಂಡ್ ದಟ್ ಸ್ಟಿಲ್ ದೇರ್ ವಿತ್ ಮೀ. ನಾನು ಅವಾಗ ಯೂಸ್ ಮಾಡ್ತಾ ಇರ್ತೀನಿ. ಲೆಟ್ ಮಿ ನಾವು ಅಪ್ಲೈ ದ ಲಿಪ್ಸ್ಟಿಕ್. ಸೊ ಒಂದು ಬಾರ್ಡರ್ ತರ ಇದನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದ್ರೊಳಗೆ ಲಿಪ್ಸ್ಟಿಕ್ ಹಚ್ಲಿಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಕ್ಯಾನ್ ಯು ಸಿ ದ್ಯಾಟ್? ಅದಕ್ಕೆ ನಾನು ಹೇಳಿದ್ದು ನನ್ನ ಲಿಪ್ಸಿನ ಕಲರೇ ಇದು ಇದೆ. ಇದರದ್ದು ಸೇಮ್ 90% ಡ್ಯೂಪ್ ಅಂತಾನೆ ಹೇಳ್ಬೋದು. ಮೇಬಲಿನಲ್ಲಿ ಒಂದು ಲಿಪ್ಸ್ಟಿಕ್ ಬರುತ್ತೆ. ಯಾವ್ದಂತ ನೋಡ್ಬೇಕಿದ್ರೆ ನನ್ನ ವಿಡಿಯೋಸ್ ಗಳನ್ನ ನೀವು ಕಂಟಿನ್ಯೂಸ್ ಆಗಿ ನೋಡ್ಬೇಕಾಗುತ್ತೆ. ನಾನು ಲಿಪ್ಸ್ಟಿಕ್ ಡ್ಯೂಪ್ಸ್ ವಿಡಿಯೋಗಳನ್ನ ಕೂಡ ಬೇಗ ತರ್ಲಿಕ್ಕಿದ್ದೀನಿ ಆಯ್ತಾ. ದಿಸ್ ಇಸ್ ಹೌ ಮೈ ಲಿಪ್ಸ್ಟಿಕ್ ಲುಕ್. ದಿಸ್ ಇಸ್ ಮೈ ಫೈನಲ್ ಮೇಕಪ್ ಅಂತಾನೆ ಹೇಳ್ಬೋದು, ಬಟ್ ಸ್ವಲ್ಪ ಫಿನಿಶಿಂಗ್ ಟಚಸ್ ಕೊಡೋಣ. ಐ ಆಮ್ ಗೋಯಿಂಗ್ ಟು ಟ್ರೈ ದೇರ್ 3D ಸ್ಟುಡಿಯೋ ಎಫೆಕ್ಟ್ ಐ ಲ್ಯಾಶಸ್ ಅಂಡ್ ದಿಸ್ ಇಸ್ ಇನ್ ದ ವೇರಿಯಂಟ್ ಡ್ರಾಮಾ.
ನಾನು ಇದನ್ನ ಮುಂಚೆ ಹಚ್ಚಿದ್ದೀನಿ, ಬಟ್ ಇವಾಗ ನಂಗೆ ಗೊತ್ತಿಲ್ಲ. ನಾನು ಐ ಥಿಂಕ್ 2 ಯೂಸಸ್ ಇದರದ್ದು ಮಾಡಿದ್ದೀನಿ. ಸೊ ಹೇಗೆ ಹಚ್ಚುತ್ತೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ. ಸೊ ದಿಸ್ ಇಸ್ ಹೌ ದೇ ಲುಕ್ ಅಂಡ್ ಲೆಟ್ ಮಿ ಅಪ್ಲೈ ದ ಲ್ಯಾಶ್ ಗ್ಲೂ. ಇದು ಸ್ವಲ್ಪ ಟೈಮ್ ತಗುತ್ತೆ ಆಯ್ತಾ, ಯಾಕಂದ್ರೆ ಲ್ಯಾಶ್ ಗ್ಲೂ ಹಚ್ಬಿಟ್ಟು ಒಂದು 15 ಸೆಕೆಂಡ್ಸ್ ನೀವು ಬಿಡ್ಬೇಕಾಗುತ್ತೆ. ಅದ್ರ ನಂತರನೇ ನೀವು ಐ ಲ್ಯಾಶಸ್ ಅನ್ನ ಹಚ್ಲಿಕ್ಕೆ ಆಗೋದು. ಸೊ ಬೇರ್ ವಿತ್ ಮೀ ಪ್ಲೀಸ್. ಈಗ ನಾನು ಹಚ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇದು ಸ್ವಲ್ಪ ಡ್ರೈ ಆಗಿ ಬಂದಿದೆ. ಸೊ ಆಲ್ಮೋಸ್ಟ್ 60-70% ಡ್ರೈ ಆಗಿ ಬರುವಾಗ ಇದನ್ನ ನೀವು ಹಚ್ಬೇಕಾಗುತ್ತೆ. ಅಂಡ್ ನನ್ನ ಲ್ಯಾಶಿಗೆ ಟಚ್ ಆಗಿ ನಾನು ಹಚ್ತಾ ಇದ್ದೀನಿ. ಸೊ ದಿಸ್ ಇಸ್ ವಿತ್ ಲ್ಯಾಶಸ್ ಅಂಡ್ ದಿಸ್ ಇಸ್ ವಿದೌಟ್ ಲ್ಯಾಶಸ್. ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಬಿಗಿನರ್ಸ್ ಆಗಿದ್ರೆ ಸ್ವಲ್ಪ ಐ ಲ್ಯಾಶಸ್ ಗಳನ್ನು ಹಾಕಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಿಮ್ಗೆ ಬರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಇಷ್ಟು ಸಮಯ ಆಗಿ ಕೂಡ ಕಷ್ಟ ಆಗ್ತಿದೆ. ಐ ಥಿಂಕ್ ನಾನು ಆಲ್ಮೋಸ್ಟ್ 15-20 ಟೈಮ್ಸ್ ಐ ಲ್ಯಾಶಸ್ ಗಳನ್ನ ಹಾಕಿದ್ದೀನಿ, ಆದ್ರೂ ಇಟ್ ಈಸ್ ಡಿಫಿಕಲ್ಟ್. ಈ ಐ ಲ್ಯಾಶಸ್ ಗಳು ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಆಯ್ತಾ. ದೇರ್ ಆರ್ ಅದರ್ ಐ ಲ್ಯಾಶಸ್. ನಾನು ಮುಂದೆ ಬರುವ ವಿಡಿಯೋಸ್ ಗಳಲ್ಲಿ ಬೇಕಾದ್ರೆ ಅದನ್ನು ಕೂಡ ಹೇಳ್ತೇನೆ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಏನಾದ್ರು ಐ ಲ್ಯಾಶಸ್ ಬಗ್ಗೆ ಗೊತ್ತಾಗ್ಬೇಕಿದ್ರೆ, ಹೇಗೆ ಹಚ್ಚೋದು, ಯಾವ ಐ ಲ್ಯಾಶಸ್ ಗಳು ಮಾರ್ಕೆಟ್ ಅಲ್ಲಿ ಚೆನ್ನಾಗಿದೆ, ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ಯಾವ ಐ ಲ್ಯಾಶಸ್ ಚೆನ್ನಾಗಿದೆ ಅಲ್ಲ ನಾನು ಹೇಳಲಿಕ್ಕೆ ನನ್ಗೆ ಇಷ್ಟ ಇದೆ, ನಿಮ್ಗೆ ಕೇಳಲಿಕ್ಕೆ ಇಷ್ಟ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ದಿಸ್ ಇಸ್ ಮೈ ಫೈನಲ್ ಮೇಕಪ್. ಎಲ್ಲಾ ಮೇಕಪ್ ಅನ್ನು ಜೆಲ್ಲಿನ್ ಆಗ್ಲಿಕ್ಕೆ ಐ ಹ್ಯಾವ್ ದೇರ್ ಮೇಕಪ್ ಫಿಕ್ಸರ್. ಸೊ ದಿಸ್ ಇಸ್ ದ ಮೇಕಪ್ ಫಿಕ್ಸರ್ ನ್ಯಾಚುರಲ್ ವೇರಿಯಂಟ್. ಹತ್ರದಿಂದ ಹಚ್ಚಬೇಡಿ, ಇಟ್ ಗಿವ್ಸ್ ದಟ್ ಮೂಗಿಗೆ ಹೋದ್ರೆ ನೀವು ಸೀನ್ತೀರಾ. ಸೊ ಅದಕ್ಕೋಸ್ಕರ ಸ್ವಲ್ಪ ದೂರದಿಂದ, ಇಷ್ಟೊಂದು ಯೂಶುವಲಿ ಇಷ್ಟೇ ದೂರದಿಂದ ಎಲ್ಲ ಮೇಕಪ್ ಫಿಕ್ಸರ್ ಅನ್ನ ನೀವು ಹಾಕ್ಬೇಕು. ಬಟ್ ಇದನ್ನು ಸ್ವಲ್ಪ ಮೂಗಿಗೆ ಹೋಗದಂತೆ ನೀವು ಟ್ರೈ ಮಾಡಿ. ಆಗಲ್ಲ ಅವಾಯ್ಡ್ ಮಾಡ್ಲಿಕ್ಕೆ, ಬಟ್ ಆದಷ್ಟು ದೂರ ಇಟ್ಟು ಒಂದು ಮೂಗಿಗೆ ಹೋಗೋದಾಗೆ ಸ್ವಲ್ಪ ನೋಡ್ಕೊಳ್ಳಿ ಆಯ್ತಾ. ಸೊ ಲೆಟ್ ಮಿ ಸ್ಪ್ರಿಟ್ಸ್ ದಿಸ್ ನೌ. ಫ್ರೇಗ್ರೆನ್ಸ್ ಇರೋದ್ರಿಂದ ಕಣ್ಣಿಗೆ ಸ್ವಲ್ಪ ಉರಿ ಬಂತು ನಂದು. ಈ ಫಿಕ್ಸರ್ ಚೆನ್ನಾಗಿದೆ ಆಯ್ತಾ. ಆಕ್ಚುಲಿ ನಮ್ಮ ಮೇಕಪ್ ಅನ್ನು ಇಂಟ್ಯಾಕ್ಟ್ ಆಗಿಡುತ್ತೆ, ಬಟ್ ಐ ಟೋಲ್ಡ್ ಯು ರೈಟ್, ಫ್ರೇಗ್ರೆನ್ಸ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ತುಂಬಾ ಗ್ಲಾಮ್ ಅಂತಾನು ಹೇಳಲ್ಲ, ಒಂದು ವೆಸ್ಟರ್ನ್ ಡ್ರೆಸ್ಸಸ್ ಗೆ ಇಲ್ಲ ನಿಮ್ಮ ಟ್ರೆಡಿಷನಲ್ ಔಟ್ಫಿಟ್ ಗೆ ಕೂಡ ನೀವು ಇದನ್ನ ಮಾಡಬಹುದು, ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಬಿಟ್ಟಿದ್ದು, ನಿಮ್ಗೆ ಈ ಮೇಕಪ್ ಟ್ಯುಟೋರಿಯಲ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಅಂಡ್ ನೌ ಇಟ್ಸ್ ಟೈಮ್ ಟು ಟೆಲ್ ಮೈ ಮೋಸ್ಟ್ ಫೇವ್ರೇಟ್ ಅಂಡ್ ಮೈ ವರ್ಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ಸ್ವಿಸ್ ಬ್ಯೂಟಿ. ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ದ ಮೋಸ್ಟ್ ಫೇವ್ರೇಟ್ ಒನ್ಸ್. ನನಗೆ ಇದು ತುಂಬಾ ಫೇವ್ರೇಟ್. ಐ ಡೋಂಟ್ ನೋ, ದೇರ್ ಆರ್ ಒಪಿನಿಯನ್ಸ್. ಮೇಕಪ್ ಅಂಡ್ ಸ್ಕಿನ್ ಕೇರ್ ಎಲ್ಲ ಸಬ್ಜೆಕ್ಟಿವ್ ಆಯ್ತಾ. ನಿಮ್ಗೆ ಕೆಲವು ಇಷ್ಟ ಆಗಿರ್ಬೋದು, ನನ್ಗೆ ಇಷ್ಟ ಆಗ್ಲಿಕ್ಕಿಲ್ಲ, ನನ್ಗೆ ಇಷ್ಟ ಆಗಿರೋದು ನಿಮ್ಗೆ ಇಷ್ಟ ಆಗ್ಲಿಕ್ಕಿಲ್ಲ. ಸೊ ನನ್ನ ಫೇವ್ರೇಟ್ಸ್ ನಾನು ಹೇಳ್ತೀನಿ, ನಿಮ್ಗೆ ಬೇಕಾದ್ರೆ ಖರೀದಿಸಿ ನೀವು ಟ್ರೈ ಮಾಡಬಹುದು. ಐ ಅಶ್ಯೂರ್ ಯು ದಟ್ ದೀಸ್ ಪ್ರಾಡಕ್ಟ್ಸ್ ಆರ್ ಲವ್ಲಿ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ದಿಸ್ ಸ್ವಿಸ್ ಬ್ಯೂಟಿ ಅವರದ್ದು ಕ್ರೇಜ್ ರೇಂಜ್ ಇಂದ ನಿಮ್ಗೆ ಪರ್ಚೇಸ್ ಮಾಡ್ಬೇಕಿದ್ರೆ ಈ ಒಂದು ಕ್ರೀಮ್ ಬ್ಲಶ್ ಅನ್ನ ನೀವು ಪರ್ಚೇಸ್ ಮಾಡಿ. ನನ್ನ ಹತ್ರ ಇರೋ ಶೇಡ್ ಆಪಲ್ ಪೈ. ನಾನ್ ಕೇಳಿದೀನಿ ಇನ್ನೊಂದು ಮ್ಯಾಕ್ರೋನ್ ಶೇಡ್ ಅಂತ ಇದೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಸ್ವಲ್ಪ ಬ್ರೌನ್ ಹಿಂಟ್ಸ್ ಅಂಡ್ ಮಾವ್ ಹಿಂಟ್ಸ್ ಇದೆ. ಅಂಡ್ ಅದು ನಮ್ಮ ಬ್ರೌನ್ ಸ್ಕಿನ್ ಟೋನಿಗೆ ಅಂಡ್ ನಮ್ಮ ಡೀಪರ್ ಸ್ಕಿನ್ ಟೋನಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಅಂಡ್ ದ ಸೆಕೆಂಡ್ ಒನ್ ಇಸ್ ಈ ಲಸ್ಟರ್ ಐ ಶಾಡೋ ಪ್ಯಾಲೆಟ್. ನೀವ್ ಇದನ್ನ ಪರ್ಚೇಸ್ ಮಾಡ್ಲೇಬೇಕು. ಯಾವ್ದಾದ್ರು ಒಂದು ಶೇಡ್ ನಿಮ್ಗೆ ಸಿಕ್ಕಿದ್ರೆ ಕೂಡ್ಲೆ ಔಟ್ ಆಫ್ ಸ್ಟಾಕ್ ಇಲ್ಲಿ ಹೋಗುತ್ತೆ ಆಯ್ತಾ ಈ ಶೇಡ್ಸ್ ಗಳು. ಬಟ್ ನಿಮ್ಗೆ ಯಾವ್ದಾದ್ರು ಸಿಕ್ಕಿದ್ರೆ ಇದ್ರದ್ದು ಶಿಮ್ಮರ್ ಶೇಡ್ಸ್ ಗಳನ್ನ ಮರೆಯದೆ ಟ್ರೈ ಮಾಡಿ. ಒಂದು ಈ ತರದ್ದು ಐ ಶಾಡೋ ಪ್ಯಾಲೆಟ್ ಇದ್ರೆ ಸಾಕು, ನಿಮ್ಮ ಗ್ಲಾಮ್ ಲುಕ್ಕಿಗೆ ಒಂದು ಚಾಮ್ ಕೊಟ್ಟಾಗೆ. ಇದು ಕಣ್ಣಲ್ಲಿ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ತರದ್ದೇ ಇನ್ನೊಂದು ಪ್ರಾಡಕ್ಟ್ ಇದು ಹೋಲೋಗ್ರಾಫಿಕ್ ಐ ಲೈನರ್. ನಿಮ್ಗೆ ಬೇಕಾದ ಶೇಡ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಇದರಲ್ಲಿ 2-3 ರಿಫ್ಲೆಕ್ಸಸ್ ಇದು ಕೊಡುತ್ತೆ. ಅಂಡ್ ಐ ಲವ್ ದಿಸ್ ಪ್ರಾಡಕ್ಟ್. ನಾನು ಮೊನ್ನೆ ಒಂದು ವಿಡಿಯೋಗೆ ಅಂತ ಹೇಳಿ ಇಲ್ಲೊಂದು ಇದರದ್ದು ಸ್ವಾಚ್ ಕೊಟ್ಟಿದೆ. ಅಂಡ್ ಅದನ್ನ ನಾನು ಮೈಸೆಲಾರ್ ವಾಟರ್ ಇಂದ ರಿಮೂವ್ ಮಾಡಿಲ್ಲ. ಬಟ್ ನಾನು 2 ದಿನ ಸ್ನಾನ ಮಾಡಿದ್ರು ಆ ಸ್ವಾಚ್ ಇದೆ ಅಲ್ಲ ಎಲ್ಲೂ ಮೂವ್ ಆಗ್ಲಿಲ್ಲ. ಐ ವಾಸ್ ಶಾಕ್ಡ್. ಯಾಕಂದ್ರೆ ಸೋಪ್ ಎಲ್ಲ ಹಚ್ಚಿ ಕೂಡ ಇದೆಲ್ಲೂ ಮೂವ್ ಆಗಿಲ್ಲ. ಒಂದು ಮೈಸೆಲಾರ್ ವಾಟರ್ ಅಥವಾ ಮೇಕಪ್ ರಿಮೂವರ್ ಇಂದ ಮಾತ್ರ ಹೋಗುತ್ತೆ. that good is this eyeliner. and ಇಷ್ಟು ಚೆನ್ನಾಗಿ ಶಿಫ್ಟ್ ಕೊಡುವಾಗ ಯಾರು ತಾನೇ ಬೇಡ ಅಂತಾರೆ. ಫೋರ್ತ್ ಒನ್ ಇಸ್ ದಿಸ್ ಐಬ್ರೋ ಪೆನ್ಸಿಲ್. ನಿಮ್ಗೆ ಗೊತ್ತಿದೆ ನನಗೆ ಐಬ್ರೋ ಪೆನ್ಸಿಲ್ ಗಳದ್ದು ಎಷ್ಟು ಅಗತ್ಯ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು
ಬಹಳಷ್ಟು ಐಬ್ರೋ ಪೆನ್ಸಿಲ್ ಗಳನ್ನ ಟ್ರೈ ಮಾಡಿದ್ದೀನಿ. ಇವನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋ ಚಾರ್ಮಸಿ ಅವರದೆಲ್ಲ ಪೆನ್ಸಿಲ್ ಅನ್ನ ನಾನು ಟ್ರೈ ಮಾಡಿದ್ದೀನಿ. ಬಟ್ ದಿಸ್ ಐಬ್ರೋ ಪೆನ್ಸಿಲ್ ಇಸ್ ಟು ಡೈ ಫಾರ್. ನನ್ನ ಮೋಸ್ಟ್ ಫೇವ್ರೇಟ್ ಅಂಡ್ ಲುಕ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಲಕ್ಸುರಿಯಸ್ ಕಾಣಿಸುತ್ತೆ. ಫೈನಲಿ ಲಿಪ್ಸ್ಟಿಕ್, ಅಂಡ್ ದಿಸ್ ಲಿಪ್ಸ್ಟಿಕ್ ಐ ಹ್ಯಾವ್ 4 ಶೇಡ್ಸ್ ಇನ್ ದಿಸ್. ಆ ತರದ್ದು ಅಷ್ಟೊಂದು ಶೇಡ್ ಇರೋ ರೇಂಜ್ ಲಿಪ್ಸ್ಟಿಕ್ ರೇಂಜ್ ನನ್ನ ಹತ್ರ ಬೇರೆ ಯಾವುದೂ ಇಲ್ಲ. ಈ ಸ್ವಿಸ್ ಬ್ಯೂಟಿ ಅವರದ್ದು ನಾನ್ ಟ್ರಾನ್ಸ್ಫರ್ ಲಿಪ್ಸ್ಟಿಕ್ ರೇಂಜ್. ಇದ್ರದ್ದು ರಿವ್ಯೂ ನಾನು ಕೊಟ್ಟಿದ್ದೀನಿ, ಲೈವ್ ಬಟನ್ ಮೇಲೆ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಯು ಶುಡ್ ಹ್ಯಾವ್ ಒನ್ ಆಫ್ ದೀಸ್ ಲಿಪ್ಸ್ಟಿಕ್ಸ್ ಆಯ್ತಾ. ತುಂಬಾ ಚೆನ್ನಾಗಿದೆ, ಮ್ಯಾಟ್ ಲುಕ್ ಕೊಡುತ್ತೆ, ತುಂಬಾ ಸಾಫ್ಟ್ ಆಗಿದೆ, ಲಿಪ್ಸ್ ಅಲ್ಲಿ ಏನು ಹಚ್ಚದಾಗೆ ಅನ್ಸುತ್ತೆ. ಸೊ ಯು ಶುಡ್ ಗೋ ಫಾರ್ ದಿಸ್. ನಾವು ಕಮಿಂಗ್ ಫಾರ್ ದ ಪ್ರಾಡಕ್ಟ್ಸ್ ದಟ್ ಐ ಡಿಂಟ್ ಲೈಕ್ ಫ್ರಮ್ ಸ್ವಿಸ್ ಬ್ಯೂಟಿ ಇಸ್ ದಿಸ್ ಒನ್. ಯಾಕಂದ್ರೆ ಇದು ನನ್ನ ಬೇಸ್ ಅನ್ನು ಸ್ವಲ್ಪ ಕೇಕಿ ಅಂಡ್ ಸ್ವಲ್ಪ ಡ್ರೈ ಮಾಡಿಸಿತ್ತು. ಸೊ ದಟ್ಸ್ ದ ಒನ್ ಥಿಂಗ್. ಒಂದು ವಿಷಯ ಏನಂದ್ರೆ ಮೇಕಪ್ ಫಿಕ್ಸರ್ ಹಾಕಿದ ನಂತರ ಅಷ್ಟೊಂದು ಡ್ರೈ ಡಲ್ ಆಗಿ ಕಾಣಿಸಲ್ಲ, ಬಟ್ ಇಲ್ದೇ ಇದ್ರೆ ಸ್ವಲ್ಪ ನನ್ನ ಮೇಕಪ್ ಅನ್ನ ಡ್ರೈ ಮಾಡಿಸ್ತು. ಸೆಕೆಂಡ್ ಪ್ರಾಡಕ್ಟ್ ವಿಚ್ ಐ ಡೋಂಟ್ ಲೈಕ್ ಅಟ್ ಆಲ್ ಫ್ರಮ್ ಸ್ವಿಸ್ ಬ್ಯೂಟಿ ಇಸ್ ದಿಸ್ ಮಸ್ಕಾರಾ. ನಿಮ್ಗೆ ನಾನು ಈಗ ತಾನೇ ನಾನು ಹೇಳಿದೆ ಮಸ್ಕಾರಾ ಯಾಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ರೀಸನ್ಗೆ ಇದು ವಾಟರಿ ಆಗಿದೆ ಅಂಡ್ ಇದು ಲೆಂತ್ ಮಾತ್ರ ಕೊಡುತ್ತೆ. ಯೂಶುವಲಿ ನನಗೆ ವಾಲ್ಯೂಮ್ ಕೊಡೋ ಮಸ್ಕಾರಾ ತುಂಬಾ ಇಷ್ಟ ಅಂಡ್ ಇದು ಎಲ್ಲಾ ಕಡೆ ಹಚ್ಚುತ್ತೆ ಆಯ್ತಾ. ಸೊ ಅದಕ್ಕೋಸ್ಕರ ನಂಗೆ ಈ ಮಸ್ಕಾರಾ ಇಷ್ಟ ಆಗ್ಲಿಲ್ಲ. ತುಂಬಾ ಜನರಿಗೆ ಈ ಮಸ್ಕಾರಾ ಇಷ್ಟ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ, ನಿಮ್ಗೆ ಬಿಟ್ಟಿದ್ದು, ನಿಮ್ಗೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು. ಅಂಡ್ ಈ ಎಲ್ಲಾ ಪ್ರಾಡಕ್ಟ್ಸ್ ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ. ನಿಮ್ಗೆ ಇಷ್ಟ ಆದ ಪ್ರಾಡಕ್ಟ್ಸ್ ಈಗಲೇ ಹೋಗಿ ಪರ್ಚೇಸ್ ಮಾಡಿ. ನೈಕಾದಲ್ಲಿ ಸೇಲ್ ನಡೀತಿದೆ. ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಪರ್ಚೇಸ್ ಆಲ್ ದೀಸ್ ಪ್ರಾಡಕ್ಟ್. 20-25% ಆಫ್ ಅಲ್ಲೆಲ್ಲ ಹೋಗಿದೆ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ.